ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ 2 ಹಂತದಲ್ಲಿ ನಡೆಯುತ್ತೆ. ಎರಡನೇ ಹಂತದಲ್ಲಿ ಮತದಾನ ಆಗೋದಿದ್ದರೂ ಮೊದಲ ಹಂತದ ಮತದಾನಗಳ ಕ್ಷೇತ್ರದಷ್ಟೇ ಚರ್ಚೆಯಾಗ್ತಾ ಇರೋದು ಧಾರವಾಡ ಲೋಕಸಭಾ ಕ್ಷೇತ್ರ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಲಿ ಸಂಸದರು, ಅವರ ವಿರುದ್ಧ ಕಾಂಗ್ರೆಸ್ ವಿನೋದ್ ಅಸೂಟಿ ಅವರನ್ನು ಕಣಕ್ಕಿಳಿಸಿದೆ. ಏಕಾಏಕಿ ದಿಂಗಾಲೇಶ್ವರ ಶ್ರೀಗಳು ನಾನು ಪಕ್ಷೇತರನಾಗಿ ಸ್ಪರ್ಧಿಸ್ತೀನಿ ಅಂತ ನಿಂತ್ಕೊಂಡಿದ್ದಾರೆ. ಅವರನ್ನ ಕಾಂಗ್ರೆಸ್ಸಿಗೆ ಕರೆತಂದು ಬಿ ಫಾರಂ ಬದಲಿಸಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಚರ್ಚೆ ಒಂದು ಕಡೆ, ಇನ್ನೊಂದು ಕಡೆ ಅವರು ಪಕ್ಷೇತರರಾಗಿ ಸ್ಪರ್ಧಿಸಿ ಬಿಜೆಪಿಗೆ ಹೋಗುವ ಲಿಂಗಾಯತ ಮತಗಳನ್ನು ವಿಭಜಿಸಲಿ ಅನ್ನುವ ಚರ್ಚೆ ಇನ್ನೊಂದು ಕಡೆ. ಈಗ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದಿರುವ ವಿನೋದ್ ಅಸೂಟಿ ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್. ವಿನೋದ್ ಅಸೂಟಿ ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್. ಅವರಿಗೆ ಬಿ ಫಾರಂ ಕೊಟ್ಟಿದ್ದೀರಿ, ಅದನ್ನ ಬದಲಿಸಿ ದಿಂಗಾಲೇಶ್ವರ ಶ್ರೀಗಳಿಗೆ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರನ್ನ ಕೆಲವು ಕಾಂಗ್ರೆಸ್ ಮುಖಂಡರು ಸಂಪರ್ಕಿಸ್ತಾ ಇದ್ದಾರೆ. ಈಗ ದಿಂಗಾಲೇಶ್ವರರ ಸ್ಪರ್ಧೆಯ ವಿಷಯದಲ್ಲಿ ಬಗೆ ಬಗೆಯ ಚರ್ಚೆಗಳು. ದಿಂಗಾಲೇಶ್ವರ ಶ್ರೀಗಳು ಪಕ್ಷೇತರರಾಗಿ ಸ್ಪರ್ಧಿಸಿದರೆ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅನ್ನುವ ಚರ್ಚೆ. ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಲಿಂಗಾಯತ ಮತಗಳನ್ನು ಒಡೆಯುತ್ತಾ? ಆಕ್ಚುಲಿ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಈ ಪ್ರಶ್ನೆಯನ್ನ ಪ್ರಾಮಿನೆಂಟ್ ಆಗಿ ಸಿದ್ದರಾಮಯ್ಯನವರೇ ಎತ್ತಿದ್ದಾರೆ. ದಿಂಗಾಲೇಶ್ವರ ಶ್ರೀಗಳು ಕಣದಲ್ಲಿದ್ದರೆ ಅವರು ಪಡೆಯುವ ಮತಗಳು ಯಾವುವು? ಅವರ ಮಠ, ಆ ಮಠದ ಸಂಪ್ರದಾಯ, ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ದಿಂಗಾಲೇಶ್ವರ ಶ್ರೀಗಳು ಯಾವ ಮತಗಳನ್ನು ಪಡೀತಾರೆ? ಒಂದು ಆತಂಕಕಾರಿ ಅಂಶವನ್ನ ಎಲೆಕ್ಷನ್ ಎಕ್ಸ್ಪರ್ಟ್ಗಳ ಸಿದ್ದರಾಮಯ್ಯನವರಿಗೆ ಬ್ರೀಫ್ ಮಾಡಿದ್ದಾರೆ. ದಿಂಗಾಲೇಶ್ವರ ಶ್ರೀಗಳು ಪಕ್ಷೇತರರಾಗಿ ಕಣದಲ್ಲಿದ್ದರೆ ಕಾಂಗ್ರೆಸ್ ವೋಟ್ ಬ್ಯಾಂಕಿಗೆ ಧಕ್ಕೆಯಾಗಬಹುದು. ಕಾಂಗ್ರೆಸ್ ವೋಟ್ ಬ್ಯಾಂಕಿಗೆ ಧಕ್ಕೆಯಾಗಬಹುದು, ಮತ ವಿಭಜನೆ ಮಾಡ್ತಾರೆ ಅನ್ನುವ ಲೆಕ್ಕಾಚಾರ ಇದೆ. ದಿಂಗಾಲೇಶ್ವರ ಶ್ರೀಗಳು ಪಕ್ಷೇತರರಾಗಿ ಕಣದಲ್ಲಿದ್ದರೆ
ಕಾಂಗ್ರೆಸ್ನ ಮತ ವಿಭಜನೆಯಾಗುವ ಸಾಧ್ಯತೆ ಇದೆ. ಪ್ರಹ್ಲಾದ್ ಜೋಶಿ ಅವರು ಇಡೀ ಸಿನಾರಿಯೋನ ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರಂತೆ. ಶಿರಹಟ್ಟಿಯ ಫಕೀರೇಶ್ವರ ಮಠ, ಆ ಮಠಕ್ಕೆ ನಡೆದುಕೊಳ್ಳುವವರು ಹೆಚ್ಚಾಗಿ ತಳ ಸಮುದಾಯದ ಜನ. ಅದೊಂದು ರೀತಿ ಹಿಂದೂ ಮುಸ್ಲಿಂ ಏಕತೆಯ ಮಠದಂತೆ ಚಾಲ್ತಿಯಲ್ಲಿದೆ. ಉತ್ತರ ಕರ್ನಾಟಕದ ಕಡೆ ಪಿಂಜಾರರು ಅಂತ ಕರೆಸಿಕೊಳ್ಳುವ ನದಾಫ್ ಸಮುದಾಯ ಫಕೀರೇಶ್ವರ ಮಠಕ್ಕೆ ನಡ್ಕೊಳ್ತಾರೆ. ಆ ಸಮುದಾಯ ಹೆಂಗೆ ಇದ್ರು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕು. ತಳ ಸಮುದಾಯದ ಮತಗಳನ್ನು ಕಾಂಗ್ರೆಸ್ ನೆಚ್ಚಿಕೊಂಡಿದೆ. ಜಂಗಮ ಸಮುದಾಯದ ಮತಗಳು ಸಿಂಪಲ್ ಆಗಿದೆ. ದಿಂಗಾಲೇಶ್ವರ ಶ್ರೀಗಳು ಪಕ್ಷೇತರರಾಗಿ ಕಣದಲ್ಲಿದ್ದರೆ ತಮ್ಮ ಮಠಕ್ಕೆ ನಡೆದುಕೊಳ್ಳುವ ಪಿಂಜಾರ ಸಮುದಾಯದ ಮತಗಳನ್ನು ಸೆಳೀತಾರೆ. ಆ ಮತಗಳು ಕಾಂಗ್ರೆಸ್ಸಿನ ಮತಗಳು. ತಳ ಸಮುದಾಯದ ಮತಗಳು ದಿಂಗಾಲೇಶ್ವರರು ಸೆಳೀತಾರೆ, ಅಗೇನ್ ಕಾಂಗ್ರೆಸ್ಸಿನ ಮತಗಳು. ಗ್ರಾಮೀಣ ಭಾಗದಲ್ಲಿ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗೆ ಬರಬಹುದಾಗಿದ್ದ ಮತಗಳಿಗೂ ಕೂಡ ದಿಂಗಾಲೇಶ್ವರರು ಕೈ ಹಾಕುವ ಸಾಧ್ಯತೆ ಇದೆ. ಜಂಗಮ ಮತಗಳು ವಿಭಜನೆಯಾಗಬಹುದು. ಜಂಗಮ ಮತಗಳು ಕನ್ಸಿಡರಬಲ್ ಸಂಖ್ಯೆಯಲ್ಲಿದ್ದಾವೆ, ಸ್ಪೆಷಲಿ ಕಲಘಟಗಿ ವಿಧಾನಸಭಾ ಕ್ಷೇತ್ರ. ಒಂದು ಕಡೆ ಈ ಲೆಕ್ಕಾಚಾರ ಆದರೆ, ಇನ್ನೊಂದು ಕಡೆ ನಗರ ಪ್ರದೇಶದಲ್ಲಿ ದಿಂಗಾಲೇಶ್ವರರು ವೋಟ್ ಸೆಳೆಯಬಹುದಾ ಅಂದರೆ ನಗರ ಪ್ರದೇಶದ ಮತದಾನದ ಪ್ಯಾಟರ್ನ್ ಜಾತಿಯನ್ನ ಮೀರಿದೆ. ಜಾತಿ ಉಪಜಾತಿಗಳ ಆಧಾರದ ಮೇಲೆ ನಗರ ಪ್ರದೇಶದಲ್ಲಿ ಮತದಾನ ಆಗೋದು ಕಡಿಮೆ. ಹೀಗಿರುವಾಗ ದಿಂಗಾಲೇಶ್ವರರ ಸ್ಪರ್ಧೆ, ಅವ್ರಿಗೆ ಗುರಿ ಇರೋದು ಪ್ರಹ್ಲಾದ್ ಜೋಶಿ ಅವರಿಗೆ ಏಟ್ ಕೊಡಬೇಕು ಅಂತ. ಬಟ್ ಏಟ್ ನಿಜವಾಗ್ಲೂ ಯಾರಿಗಾಗುತ್ತೆ ಅನ್ನುವ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರೇ ಎತ್ತಿದ್ದಾರೆ. ನಿಮಗೊಂದು ಸರಳ ಲೆಕ್ಕಾಚಾರವನ್ನು ತೋರಿಸ್ತಾ ಇದ್ದೀವಿ. ಧಾರವಾಡ ಲೋಕಸಭಾ ಕ್ಷೇತ್ರ 4,40,000 ಲಿಂಗಾಯತ ಮತಗಳು, ಇವೆಲ್ಲ ಅಂದಾಜಿನ ಮೇಲೆ ಇರ್ತವೆ. SC ST ಸೇರಿಸಿ 2,60,000, ಮುಸ್ಲಿಂ 3,65,000, ಕುರುಬ 1,30,000, 85,000 ಬ್ರಾಹ್ಮಣ, 1,60,000 ಮರಾಠ, 1.5 ಲಕ್ಷ ಲಿಂಗಾಯತ ಜಂಗಮ ಐನಾರು ಅಂತ ಕರೀತಾರೆ ಆ ಕಡೆ. ಇತರೆ 1,92,000. ಹಿಂಗೆ ಅಕ್ಯುರೇಟ್ ನಂಬರ್ನಲ್ಲಿ 1,92,368 ಅಂತ ಹೇಳೋದಕ್ಕೆ ಬರೋದಿಲ್ಲ. 1,92,000 ರೌಂಡ್ ಫಿಗರ್ಗೆ ಇಟ್ಕೊಳ್ಳಿ. ಇದು ಅಲ್ಲಿನ ಜಾತಿ ಲೆಕ್ಕಾಚಾರ. ಇವುಗಳ ಪೈಕಿ ಈ 4,40,000 ಲಿಂಗಾಯತ ಮತಗಳಿದ್ದಾವೆ. ಆ 4,40,000 ಪೈಕಿ ದಿಂಗಾಲೇಶ್ವರರು ಎಷ್ಟು ಮತಗಳನ್ನು ಸೆಳೆಯಬಲ್ಲರು ಅನ್ನೋದು ಪ್ರಶ್ನೆ. ಎಷ್ಟು ಮತಗಳನ್ನು ತೆಗೆದುಕೊಳ್ಳಬಲ್ಲರು? ಶಾಸಕರ ಬಲಾಬಲವನ್ನು ಒಂದು ಸಲ ನೋಡೋದಕ್ಕೆ ಹೋದ್ರೆ ಇಬ್ರು ಈಕ್ವಲ್ ಇದ್ದಾರೆ.
ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 4ರಲ್ಲಿ ಕಾಂಗ್ರೆಸ್, 4ರಲ್ಲಿ ಬಿಜೆಪಿ. ಸಮಬಲ ಇದೆ ಇಬ್ಬರು. ಸೊ ನಾವೀಗ ಲೆಕ್ಕಾಚಾರ ನೋಡಕ್ ಹೋದ್ರೆ ನದಾಫ್ ಸಮುದಾಯದ ಮತಗಳು ದಿಂಗಾಲೇಶ್ವರರ ಸ್ಪರ್ಧೆಯಿಂದ ವಿಭಜನೆಯಾಗ್ತವ. ಕಾಂಗ್ರೆಸ್ನವ್ರಿಗಿರೋ ಆತಂಕ ಇದೆ. ಟಿಕೆಟ್ ಬದಲಾಯಿಸಿ ದಿಂಗಾಲೇಶ್ವರರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದ್ರೆ ಆ ಮಾತು ಬೇರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿನೋದ್ ಅಸೂಟಿಯಾಗಿ ಮುಂದುವರೆದು ದಿಂಗಾಲೇಶ್ವರರು ಪಕ್ಷೇತರರಾಗಿ ಸ್ಪರ್ಧಿಸಿದರೆ ಏನೇನಾಗಬಹುದು ಅನ್ನೋದರ ಲೆಕ್ಕಾಚಾರ. ಶಿರಟ್ಟಿಯ ಫಕೀರೇಶ್ವರ ಮಠ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಠ. ಹಂಗಂತ ಮೇಲ್ವರ್ಗದ ಮುಸ್ಲಿಮರ ಆ ಮಠಕ್ಕೆ ನಡೆದುಕೊಳ್ಳೋದಿಲ್ಲ. ಅಲ್ಲಿ ನಡೆದುಕೊಳ್ಳೋರು ಪಿಂಜಾರರು ಅಥವಾ ನದಾಫರು ಅಂತ ಕರೆಸಿಕೊಳ್ಳುವಂಥ ಸಮುದಾಯ. ಅವರು ಅಯ್ಯೋ ನಮ್ಮ ಸ್ವಾಮೀಜಿ ನಿಂತಿದ್ದಾರೆ ಚುನಾವಣೆಗೆ, ನಾವು ಅವ್ರಿಗೆ ವೋಟ್ ಹಾಕಬೇಕು ಅಂದ್ರೆ ಖೋತ ಆಗೋದು ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿ. ಕಾಂಗ್ರೆಸ್ನ ಗ್ಯಾರಂಟಿಗಳ ಲಾಭ ಪಡೆದು ಈ ಸಲ ಕಾಂಗ್ರೆಸ್ಸಿಗೆ ವೋಟ್ ಹಾಕಬೇಕು ಅಂತ ತಯಾರಾಗಿರುವ ವಿಶೇಷವಾಗಿ ತಳ ಸಮುದಾಯದ, ಅದರಲ್ಲೂ ಹೆಣ್ಣು ಮಕ್ಕಳ ಮತಗಳನ್ನು ದಿಂಗಾಲೇಶ್ವರರು ಸೆಳೆದರೆ ಒನ್ಸ್ ಅಗೇನ್ ಕಾಂಗ್ರೆಸ್ಸಿಗೆ ಏಟಾಗುತ್ತೆ. ಇನ್ನು ಉತ್ತರ ಕರ್ನಾಟಕದ ಕಡೆ ಐನಾರು ಅಂತ ಕರೆಸಿಕೊಳ್ತಾರೆ. ಅಯ್ಯನವರು ಅನ್ನುವುದರ ಅಪಭ್ರಂಶ ಅದು. ಜಂಗಮರು ಅಂತ ಕರಿತೀವಿ ನಾವು ಆನ್ ರೆಕಾರ್ಡ್. ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ನ ಮತದಾರ ಒಬ್ಬ ಸ್ವಾಮೀಜಿ ನಿಂತ್ಕೊಂಡಿದ್ದಾರೆ ಅಂತ ಜಂಗಮ ಮತಗಳು ದಿಂಗಾಲೇಶ್ವರರ ಕಡೆ ಹೋಗಿಬಿಟ್ರೆ ಆತಂಕ ಇದೆ. ಲಿಂಗಾಯತರಲ್ಲಿ ಪೌರೋಹಿತ್ಯ ಮಾಡಿಕೊಂಡಿರುವ ವರ್ಗ ಅಂತ ಹೇಳಬಹುದು. ಅದನ್ನು ಅವರು ಹಿಸ್ಟಾರಿಕಲಿ ಕಾಂಗ್ರೆಸ್ ಜೊತೆಗಿದ್ದಾರೆ. ಅದರ ಜೊತೆಗೆ ದಿಂಗಾಲೇಶ್ವರರು ನಗರ ಪ್ರದೇಶದಲ್ಲಿ ಎಷ್ಟರ ಮಟ್ಟಿಗೆ ಮತಗಳನ್ನು ಪಡೆಯಬಲ್ಲರು ಅನ್ನೋದು ಪ್ರಶ್ನೆ. ಸಿಟಿಲಿ ಎಷ್ಟು ಓಟ್ ತಗತ್ತೆ? ಎರಡು 2014ಕ್ಕಿಂತ ಸುಮ್ಮನೆ 2 ಚುನಾವಣೆಗಳ ಕಂಪ್ಯಾರಿಸನ್ ಕೊಡ್ತಾ ಇದ್ದೀವಿ. 2014ಕ್ಕಿಂತಲೂ 2019ರ ಚುನಾವಣೆಯನ್ನು ಹೆಚ್ಚಿನ ಮಾರ್ಜಿನ್ನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗೆದ್ದಿದ್ದು. ಕಳೆದ ಸಲ 2019ರಲ್ಲಿ 2,05,000 ಮತಗಳ ಅಂತರ ಇತ್ತು 2019ರಲ್ಲಿ. 2014ರಲ್ಲಿ 1,11,000 ಮತಗಳ ಅಂತರದಲ್ಲಿ ಗೆದ್ದಿತ್ತು. 1,11,657 ಮತಗಳ ಅಂತರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಗೆದ್ದಿದ್ರು. ಇದೆಲ್ಲವನ್ನೂ ನೋಡಿದ ನಂತರ ಧಾರವಾಡದ ಟಿಕೆಟ್ ಚೇಂಜ್ ಮಾಡಬೇಕಾ ಅನ್ನುವ ಚರ್ಚೆ ಶುರುವಾಗಿದೆ ಕಾಂಗ್ರೆಸ್. BR ಪಾಟೀಲ್ರಂತಹ ಹಿರಿಯ ಶಾಸಕರು ಹೇಳ್ತಾ ಇದ್ದಾರೆ ಬದಲಾಯಿಸಿ ಕೊಡಿ ಅಂತ, ದಿಂಗಾಲೇಶ್ವರರನ್ನೇ ಅಧಿಕೃತ ಅಭ್ಯರ್ಥಿ ಮಾಡಿ ಅಂತ. ಬರೀ ಧಾರವಾಡದಲ್ಲ ರಾಜ್ಯಾದ್ಯಂತ ಲಾಭ ಆಗತ್ತೆ ದಿಂಗಾಲೇಶ್ವರ ಶ್ರೀಗಳಿಗೆ ಟಿಕೆಟ್ ಕೊಟ್ರೆ ಅಂತ ಹೇಳ್ತಾ ಇದ್ದ. ಈಗ ಬೆಂಬಲಿಸೋದೆಲ್ಲ ಗೊಂದಲದ ಗೂಡಾಗತ್ತೆ. ಅಧಿಕೃತ ಅಭ್ಯರ್ಥಿಯಾಗಿ ವಿನೋದ್ ಅಸೂಟಿ ಇದ್ದಾರೆ. ವಿನೋದ್ ಅಸೂಟಿ ಅವರಿಗೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ಮಾಡಿ ಟಿಕೆಟ್ ಅನ್ನು ದಿಂಗಾಲೇಶ್ವರ ಶ್ರೀಗಳಿಗೆ ಕೊಡಿ. ಅದರಿಂದ ಧಾರವಾಡದಲ್ಲಿ ಮಾತ್ರ ಅಲ್ಲ ರಾಜ್ಯಾದ್ಯಂತ ಸಹಾಯ ಆಗತ್ತೆ ಅಂತ BR ಪಾಟೀಲ್ ಹೇಳ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು DK ಶಿವಕುಮಾರ್ DCM ಸಹ ದಿಂಗಾಲೇಶ್ವರ ಶ್ರೀಗಳನ್ನ ಬೆಂಬಲಿಸುವುದಾದ್ರೆ ಡೈರೆಕ್ಟ್ ಆಗಿ ಮಾಡ್ತೀವಿ,
ಸಪೋರ್ಟ್ ಮಾಡೋದಿದ್ರೆ ನೇರವಾಗಿ ಮಾಡ್ತೀವಿ, ಆದರೆ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ನ ಫೈನಲ್ ಮಾಡಿದ್ದೀವಿ, ಒಮ್ಮೆ ಟಿಕೆಟ್ ಕೊಟ್ಟ ಮೇಲೆ ಹಿಂದೆ ಮುಂದೆ ನೋಡಲ್ಲ ಅಂತಿದ. ಒತ್ತಡ ಬರ್ತಾ ಇದೆ, ನಾನು ಮುಖ್ಯಮಂತ್ರಿಗಳ ಕೂತ್ಕೊಂಡು ಮಾತಾಡ್ತೀವಿ, ಆ ನಂತರ ಹೈಕಮಾಂಡ್ ಗಮನಕ್ಕೆ ತಂದು ತೀರ್ಮಾನಿಸ್ತೀವಿ ಅಂತ. ಇನ್ನು ವಿನೋದ ಸೂಟಿ ಪರವಾಗಿ ಈಗಾಗಲೇ ಭರ್ಜರಿ ಪ್ರಚಾರ ಶುರು ಮಾಡಿರುವ ಸಚಿವ ಸಂತೋಷ್ ಲಾಡ್ ಟಿಕೆಟ್ ಬದಲಾಯಿಸುವ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ತಯಾರಿಲ್ಲ. ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಅವರು. ಪರೋಕ್ಷ ಮಾಡೋದಾದ್ರೆ ಡೈರೆಕ್ಟಾಗಿ ಮಾಡ್ತೀವಿ, ಅದು ಬೇರೆ ವಿಚಾರ. ಸದ್ಯಕ್ಕೆ ಕ್ಯಾಂಡಿಡೇಟ್ನ ನಾವು ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಿದ್ದೀವಿ. ಅವರು ಮೊದಲೇ ಕೇಳಿದ್ರೆ ಅದು ಬೇರೆ ವಿಚಾರ ಆಯಿತು. ಈಗ ಪ್ರಸ್ತಾವನೆ ಮಾಡಿದರೆ ನಾವು ನಮ್ಮ ಯೂತ್ ಕಾಂಗ್ರೆಸ್ಸು ನಮ್ಮ ವಿನೋದ್ಗೆ ಟಿಕೆಟ್ ಕೊಟ್ಟಿದ್ದೀವಿ. ಸೊ ಅವ್ರಿಗೆ ನಮ್ಮ ಪಕ್ಷದವ್ರಿಗೆ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ರಿಕ್ವೆಸ್ಟ್ ಇದೆ, ನಾವು ಹಿಂದೆ ಮುಂದೆ ಮಾಡೋಕ್ಕೆ ಹೋಗಲ್ಲ. ನಮಗೆ ಶ್ರೀಗಳ ಬಗ್ಗೆ ಗೌರವ ಇದೆ, ಅದರಲ್ಲೇನು ನಾವು ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಯಾವಾಗಲೂ ಅವರು ಸೆಕ್ಯುಲರ್ ಔಟ್ಲುಕ್ಕಲ್ಲಿ ಕೆಲಸ ಮಾಡಿದಂಥವ್ರು. ಬಟ್ ನಮ್ಮ ಕ್ಯಾಂಡಿಡೇಟು ಭಾಳ ಸಭ್ಯ ಇದ್ದಾನೆ. ನಾನು CM ಇವತ್ತು ನಾಳೆಯಲ್ಲಿ ಮಾತಾಡ್ತೀನಿ. ಕಾಂಗ್ರೆಸ್ಸದ ಅನೇಕ ಮುಖಂಡರು ಲಿಂಗಾಲೇಶ್ವರ ಸ್ವಾಮಿಯವರನ್ನು ಒಳಗೆ ತರಬೇಕು ಅನ್ನುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ. ಲಿಂಗಾಲೇಶ್ವರ ಸ್ವಾಮಿಗಳು ಕೂಡ ಟಿಕೆಟ್ ಕೊಟ್ಟರೆ ಬರ್ಬೋದು ಅಂತ ಆಶೆ ಇದೆ. ಇದು ನೋಡಿ, ಚುನಾವಣೆ ತಂತ್ರಗಾರಿಕೆಯಲ್ಲಿ ಯುದ್ಧ ಭೂಮಿಯಲ್ಲಿದ್ದಾಗ ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡಬೇಕಾಗ್ತದೆ. ಈಗ ಅಲ್ಲಿ ಅಸೂಟಿ ಅಂತ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಅವರಿಗೆ ಅನ್ಯಾಯ ಮಾಡಬಾರ್ದು, ಅವ್ರಿಗೆ ಬೇರೆ ಸ್ಥಾನಮಾನ ಕೊಟ್ಟು ಲಿಂಗಾಲೇಶ್ವರ ಸ್ವಾಮಿಗಳಿಗೆ ಟಿಕೆಟ್ ಕೊಟ್ಟರೆ ಬರೀ ಧಾರವಾಡ ಕ್ಷೇತ್ರಕ್ಕೆ ಅಷ್ಟೇ ಅನುಕೂಲ ಆಗೋದಿಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ನಮಗೆ ದೊಡ್ಡ ಅನುಕೂಲ ಆಗ್ತದೆ. ಲಿಂಗಾಲೇಶ್ವರ ಸ್ವಾಮಿಗಳು ಇವತ್ತು ನಮ್ಮ ಪರವಾಗಿ ಬಂದರೆ ಭಾಳ ದೊಡ್ಡ ಬದಲಾವಣೆ ಆಗ್ತದೆ. ಆದರೆ ಯಾರ್ಯಾರಿಗೆ ಮಾತಾಡಬೇಕಾಗಿತ್ತು ಮಾತಾಡಿದ್ದೀನಿ. ಸಿದ್ದರಾಮಯ್ಯನವರು ಒಪ್ಪಬೇಕು, ಯಾಕಂದರೆ ಅವ್ರ ಕ್ಯಾಂಡಿಡೇಟ್ ಆಗಿದೆ ಅಲ್ಲಿ. ಬಹುಶಃ ಸಿದ್ದರಾಮಯ್ಯನವರು ಕೂಡ ಕಡೆಗೆ ಹೋಗ್ಬೋದು ಅಂತ ನನಗೆ ಅನಿಸ್ತದೆ. ಲಿಂಗಾಲೇಶ್ವರ ಶ್ರೀಗಳ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ. ಒನ್ ಆಫ್ ದ ಮೋಸ್ಟ್ ಇಂಟೆಲೆಕ್ಚುಯಲ್ ಪರ್ಸನ್, ಮಾಡರ್ನ್ ಏರಾದಲ್ಲಿ ಇರ್ತಕ್ಕಂಥ ಒನ್ ಆಫ್ ದ ಮೋಸ್ಟ್ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರಿಗಾದಂಥ ಶಕ್ತಿ ಇದೆ, ಅವರಿಗಾದಂಥ ಜನರು, ಲಕ್ಷಾಂತರ ಜನರು ಬರೀ ಧಾರವಾಡ ಜಿಲ್ಲೆ ಅಲ್ಲ, ಅವ್ರಿಗೆ ಫಾಲೋ ಮಾಡ್ತಾ ಇದ್ದಾರೆ. ಅವ್ರು ಬರೋದ್ರಿಂದ ರಾಜಕೀಯದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ವಿಶ್ಲೇಷಣೆ ನನಗೆ ಮಾಡೋಕ್ಕಾಗೋದಿಲ್ಲ. ಬಟ್ ಐ ಹ್ಯಾವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಮ್. ಅವ್ರ ಆಶೀರ್ವಾದದಿಂದ ಕೂಡ ನಾವು ಈ ಮುಂದೆ ಚುನಾವಣೆಗೆ ಹೋಗ್ತಾ ಇದೀವಿ ಅಂತ ತಮ್ಮಲ್ಲಿ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಅವರ ಸ್ಪರ್ಧೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಲ್ಲ, ಗೊತ್ತಿಲ್ಲ, ಇದು ಲಿಟಮಸ್ ಟೆಸ್ಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವರು ಭಾವುಕತೆಗೆ ಹೆಸರಾಗಿರ್ತಕ್ಕಂಥದ್ದು ಒಂದು ಮಠ ಇದೆ, ಅದ್ರ ಜೊತೆಗೆ ಅವ್ರ ಪರ್ಸನಾಲಿಟಿನೂ ಇದೆ. ಅವರ ನಿಜ ಜೀವನದಲ್ಲಿ ಅವ್ರು ಬಂದಿರತಕ್ಕಂಥ ಹಿನ್ನೆಲೆ, ಆ ಮಠದ ಹಿನ್ನೆಲೆ ಕೂಡ ನನಗೆ ವೈಯಕ್ತಿಕವಾಗಿ ಬಹಳ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ದ ವೇ ಹಿ ಹ್ಯಾಸ್ ಲಿವ್ಡ್ ಅಂಡ್ ಅವ್ರು ಯಾವುದಕ್ಕೂ ಯಾವುದೇ ರೀತಿಯಾದ ಒಂದು ತೀರ್ಮಾನವನ್ನು ತಗೊಂಡಾಗ ಲೈಫಲ್ಲಿ ನಾನು ಬಹಳ ಹತ್ತಿರ ನೋಡಿದ್ದೇನೆ. ಕಳೆದ 20 ವರ್ಷ ನನಗೆ ಅನುಭವ ಇದೆ. ಈಸ್ ಅ ವೆರಿ ಸೆಕ್ಯುಲರ್ ಇರ್ತಕ್ಕಂಥ ಒಬ್ಬ ಸ್ವಾಮೀಜಿ ಇದ್ದಾರೆ. ಹಂಗಾಗಿ ಯಾವ ರೀತಿಯಾದಂಥ ರಿಸಲ್ಟ್ ಬರ್ತದೆ ಅಂತಕ್ಕಂಥದ್ದು ನಾವು ಕಾದು ನೋಡಬೇಕು. ಐ ಕೆನಾಟ್ ಜಸ್ಟ್ ಪ್ರಿಡಿಕ್ಟ್ ಆನ್ ದಿಸ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ನಂತರ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದನ ಮನೆ ಇರ್ತಾರೆ. ದಿಂಗಾಲೇಶ್ವರರು ಪಕ್ಷೇತರರಾಗಿ ಸ್ಪರ್ಧೆಗೆ ತಯಾರಾಗಿದ್ದಾರೆ. ಅದರ ಪರಿಣಾಮ ನಿಜವಾಗ್ಲೂ ಯಾರ ಮೇಲೆ ಆಗುತ್ತೆ? ಬೇಕಾದ್ಮೇಲೆ ವಿಶ್ಲೇಷಣೆ ಮಾಡೋಣ.